ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 73ನೇ ಭೇಟಿ. ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ನಾನು 72 ಸಂಚಿಕೆ ಮುಗಿಯಿತು, 1 ವರ್ಷ ಮುಗಿಯಿತು ಅಂತ. ನಾವು 2ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೇವೆ ಅಥವಾ ಕಾಲಿಡುತ್ತಿದ್ದೇವೆ, ಸಾಮಾನ್ಯವಾದ ಕನ್ನಡದಲ್ಲಿ ಅಥವಾ ಸರಳವಾದ ಕನ್ನಡದಲ್ಲಿ. ನಿಮ್ಮೆಲ್ಲರ ಸಹಕಾರ ಬಯಸ್ತೇನೆ. ಈಗ ನೋಡೋಣ ಸ್ನೇಹಿತರೆ, ನಾನು ಹೇಳಿದ್ದೆ ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಹಿಂದೆ 2 ಉದಾಹರಣೆಗಳನ್ನು 2 ತರಗತಿಗಳಲ್ಲಿ ಮಾಡಿದ್ದೆ. ಇದು 3ನೇದು ಮಾಡಿದೆ. ಒಂದು ಟಾಲರ್ ಟಾಲೆಸ್ಟ್, ಇನ್ನೊಂದು ಬ್ಯಾಡ್ ವರ್ಸ್ಟ್. ಅದನ್ನು ಚರ್ಚೆ ಮಾಡಿದ್ದೆ ತಮ್ಮ ಜೊತೆಲಿ. ಇವತ್ತು ಗುಡ್ ಬೆಟರ್ ಬೆಸ್ಟ್ ಅದನ್ನು ಚರ್ಚೆ ಮಾಡಿಬಿಟ್ಟು ಬೇರೆ ವಿಷಯಕ್ಕೆ ತುಂಬ ಇದೆ. ಇದನ್ನು ಯಾಕೆ ಆರಿಸ್ಕೊಂಡೆ ನಾನು ಅಂದರೆ, ಸಾಮಾನ್ಯವಾಗಿ ಪ್ರೌಢಶಾಲೆಯಿಂದ ಇಂಗ್ಲೀಷ್ ಮೀಡಿಯಮ್ ಶಾಲೆಗಳಲ್ಲಾದರೆ ಬಹುಶಃ ಅದು ಪ್ರಾಥಮಿಕ ಹಂತದಲ್ಲಿ ಹೈಯರ್ ಪ್ರೈಮರಿ ಇರುತ್ತೆ. ಈ 3 ಭಾಗ ಗ್ರಾಮರಲ್ಲಿ ಬಹಳ ಮುಖ್ಯವಾಗಿ ಕೇಳ್ತಾರೆ. ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಕಾಲೇಜ್ ಲೆವೆಲ್ ರಿಪೋರ್ಟಿಂಗ್ ಅಂತ ಹೇಳ್ತಾರೆ. 2ನೇದು ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. 3ನೇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಮೇಯ್ನ್ ಪೋರ್ಷನ್ ಇದು ಗೊತ್ತಿದ್ರೆ ಉಳಿದದ್ದು ಬಹಳ ಸುಲಭ ಆಗ್ತದೆ. ಭಾಷೆಗೂ ಅನುಕೂಲ ಆಗುತ್ತೆ, ಪರೀಕ್ಷಾ ದೃಷ್ಟಿಯಿಂದ ಅಂಕ ಗಳಿಸೋದಕ್ಕೆ, ಮತ್ತು ಇಂಗ್ಲೀಷ್ ಸ್ವಲ್ಪ ಉತ್ತಮ ಆಗ್ತದೆ. ಈ ಭಾಗ ಹೆಚ್ಚು. ಮೊದಲನೇದು ಬಹಳ ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚು ಕಮ್ಯುನಿಕೇಷನ್ಗೆ ಆ್ಯಕ್ಟಿವ್ ವಾಯ್ಸು ಮತ್ತು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಪರೀಕ್ಷಾ ದೃಷ್ಟಿಯಿಂದ ಹೆಚ್ಚು ಬೇಕು ಮಕ್ಕಳಿಗೆ. ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. ದಯವಿಟ್ಟು ಅಕಸ್ಮಾತ್ ನೀವೇನಾದರೂ ಹಿರಿಯರು ಇದನ್ನು ವಾಚ್ ಮಾಡಿದ್ರೆ, ನಿಮ್ಮ ಮಕ್ಕಳು ಆಯಿತಾ ಪ್ರಾಥಮಿಕ ಇಂಗ್ಲೀಷ್ ಮೀಡಿಯಮಲ್ಲಿ ಪ್ರಾಥಮಿಕ ಹಂತದಲ್ಲಿದ್ದರೆ, ಕನ್ನಡ ಮೀಡಿಯಮು ಅಥವಾ ಉರ್ದು ಮೀಡಿಯಮಲ್ಲಿ ಇದ್ದರೆ ಅವರಿಗೆ ಇದನ್ನು ಹೈಸ್ಕೂಲಲ್ಲೇ ಶುರುವಾಗುತ್ತೆ. ದಯವಿಟ್ಟು ಇದನ್ನು ಹೇಳ್ಕೊಡಿ, ನೋಡಲಿ, ಮತ್ತು ನೀವು ತೋರಿಸ್ಕೊಡಿ ಇದನ್ನು. ಇವಾಗ ನೋಡೋಣ, ಚರ್ಚೆ ಮಾಡೋಣ. ಸರಸ್ವತಿ ಈಸ್ ದ ಬೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ತರಗತಿಯಲ್ಲಿ ಸರಸ್ವತಿ ಅತ್ಯುತ್ತಮವಾದ ಬಾಲಕಿ ಅಥವಾ ಹುಡುಗಿ. ಹೋಲಿಕೆನೇ ಇಲ್ಲ, ಅತ್ಯುತ್ತಮ. ನೋಡಿ, ಇದು ಸೂಪರ್ಲೇಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ. ಸರಸ್ವತಿ ಈಸ್ ಬೆಟರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ತರಗತಿಯಲ್ಲಿ ಬೇರೆ ಯಾವುದೇ ಬಾಲಕಿಗಿಂತ, ಹುಡುಗಿಗಿಂತ ಸರಸ್ವತಿಯು ಒಳ್ಳೆಯವಳು ಗಿಂತ. ಹೋಲಿಕೆ ಬಂದ್ಬಿಡ್ತು, ಇಲ್ಲಿ ಹೋಲಿಕೆ ಇಲ್ಲ. ಇಲ್ಲಿ ನೋಡಿ ಹೇಗಿದೆ. ನೋ ಅದರ್ ಗರ್ಲ್ ಈಸ್ ಆಸ್ ಗುಡ್ ಆಸ್ ಸರಸ್ವತಿ ಇನ್ ದ ಕ್ಲಾಸ್. ಬೇರೆ ಯಾವುದೇ ಬಾಲಕಿ ಅಥವಾ ಹುಡುಗಿ ತರಗತಿಯಲ್ಲಿ ಸರಸ್ವತಿಯಷ್ಟು ಒಳ್ಳೆಯವಳಲ್ಲ. ತರಗತಿಯಲ್ಲಿ ಬೇರೆ ಯಾವುದೇ ಬಾಲಕಿ ಅಥವಾ ಹುಡುಗಿ ಸರಸ್ವತಿಯಷ್ಟು ಒಳ್ಳೆಯವಳಲ್ಲ. ನೋಡಿ, ಯಾಕೆ ನಿಮ್ಗೆ ಹೇಳಿದ್ದೇನೆ, ಮೊದಲಿಂದ ಹೇಳ್ತಾ ಇದ್ದೇನೆ. ಇದು ಸ್ವಲ್ಪ ಸುಲಭವಾದ ಭಾಗ, ಸೂಪರ್ಲೇಟಿವ್ ಡಿಗ್ರಿ. ಇವೆರಡಕ್ಕೆ ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕಾಗ್ತದೆ. ಅಧ್ಯಯನ ಮಾಡಿದ್ರೆ ಬಂದ್ಬಿಡುತ್ತೆ ಇದುವೇ. ಮತ್ತೊಮ್ಮೆ ಹೇಳ್ತೀನಿ, ಸರಸ್ವತಿ ಇಸ್ ದ ಬೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ತರಗತಿಯಲ್ಲಿ ಸರಸ್ವತಿಯೇ ಅತ್ಯುತ್ತಮವಾದ ಬಾಲಕಿ ಅಥವಾ ಹುಡುಗಿ. ಇದು ಸೂಪರ್ಲೇಟಿವ್ ಡಿಗ್ರಿ. ಕಂಪ್ಯಾರಿಟಿವ್ ಡಿಗ್ರಿ, ಸರಸ್ವತಿ ಈಸ್ ಬೆಟರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ತರಗತಿಯಲ್ಲಿ ಬೇರೆ ಯಾವುದೇ ಬಾಲಕಿ ಅಥವಾ ಹುಡುಗಿಗಿಂತ ಸರಸ್ವತಿ ಒಳ್ಳೆಯವಳು. ಇಲ್ಲಿ ಹೋಲಿಕೆ ಬಂದ್ಬಿಡ್ತು. ನೋಡಿ, ಇಲ್ಲಿ ಹೋಲಿಕೆ ಇಲ್ಲ. ಇದು ಅತ್ಯುತ್ತಮವಾದ್ದು ಇದೆ, ಟಾಪ್ ಇದು. ಗೊತ್ತಾಯ್ತಾ? ಬೆಸ್ಟ್ ಅಂತ ಹೇಳ್ತಾರೆ ಅದಕ್ಕೆ. ಗೊತ್ತಾಯ್ತಾ? ಅತ್ಯುತ್ತಮವಾದದ್ದು. ಇಲ್ಲಿ ಬೇರೆಯವ್ರಿಗಿಂತ ಉತ್ತಮವಾದ್ದು, ಒಳ್ಳೆಯವರು. ಇಲ್ಲಿ ನೋಡಿ, ನೋ ಅದರ್ ಗರ್ಲ್ ಈಸ್ ಆಸ್ ಗುಡ್ ಆಸ್ ಸರಸ್ವತಿ ಇನ್ ದ ಕ್ಲಾಸ್. ತರಗತಿಯಲ್ಲಿ ಬೇರೆ ಯಾವುದೇ ಬಾಲಕಿ ಅಥವಾ ಹುಡುಗಿ ಸರಸ್ವತಿಯಷ್ಟು ಒಳ್ಳೆಯವಳಲ್ಲ. ನೋಡಿ, ಈಗ ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಡಿಗ್ರಿ ಹೋಗೋಣ. ನೋ ಅದರ್ ಗರ್ಲ್ ಈಸ್ ಆಸ್ ಗುಡ್ ಆಸ್ ಸರಸ್ವತಿ ಇನ್ ದ ಕ್ಲಾಸ್. ತರಗತಿಯಲ್ಲಿ ಬೇರೆ ಯಾವುದೇ ಬಾಲಕಿಯು ಅಥವಾ ಹುಡುಗಿಯು ಸರಸ್ವತಿಯಷ್ಟು ಒಳ್ಳೆಯವಳಲ್ಲ. ಬೇರೆ ಯಾವುದೇ ಬಾಲಕಿ. ಇಲ್ಲಿ ನೋಡಿ, ಸರಸ್ವತಿ ಈಸ್ ಬೆಟರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ತರಗತಿಯಲ್ಲಿ ಬೇರೆ ಯಾವುದೇ ಬಾಲಕಿಗಿಂತ ಸರಸ್ವತಿ ಒಳ್ಳೆಯವಳು, ಉತ್ತಮಳು. ಇದು ನೋಡಿ, ಸರಸ್ವತಿ ಈಸ್ ದ ಬೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ತರಗತಿಯಲ್ಲಿ ಸರಸ್ವತಿಯೇ ಅತ್ಯುತ್ತಮವಾದ ಬಾಲಕಿ ಅಥವಾ ಹುಡುಗಿ, ಒಳ್ಳೆಯ ಹುಡುಗಿ, ಅತ್ಯುತ್ತಮ ಹುಡುಗಿ. ಗುಡ್ ಬೆಟರ್, ಉತ್ತಮ. ಬೆಟರ್ ಒಳ್ಳೆಯದು, ಅದಕ್ಕಿಂತ ಒಳ್ಳೆಯದು, ಅದಕ್ಕಿಂತ ಒಳ್ಳೆಯದು. ಉತ್ತಮ, ಅದಕ್ಕಿಂತ ಉತ್ತಮ, ಅತ್ಯುತ್ತಮ. ಹೋಲಿಕೆ ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಯಿತು. ಇಂಗ್ಲೀಷ್ ಇದೆ ಕೆಲವು, ಎಲ್ಲದಕ್ಕೂ ನಾವು ಕನ್ನಡ ಹುಡುಕೋದು ಸ್ವಲ್ಪ ಕಷ್ಟ ಆಗ್ತದೆ.
ಬಹುಶಃ ಇದು ಇಂಗ್ಲೀಷ್ ಗೊತ್ತಾಗುತ್ತೆ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದ್ದು. ಕಮ್ಯುನಿಕೇಷನ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ. ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಸರಸ್ವತಿ ಇಸ್ ದ ಬೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ತರಗತಿಯಲ್ಲಿ ಸರಸ್ವತಿ ಅತ್ಯುತ್ತಮವಾದ ಬಾಲಕಿ ಹುಡುಗಿ. ಸರಸ್ವತಿ ಈಸ್ ಬೆಟರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ತರಗತಿಯಲ್ಲಿ ಬೇರೆ ಯಾವುದೇ ಬಾಲಕಿ ಅಥವಾ ಹುಡುಗಿಗಿಂತ ಸರಸ್ವತಿ ಒಳ್ಳೆಯವಳು. ಹೋಲಿಕೆ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಹೋಲಿಕೆ ಇಲ್ಲ. ಹೇಗೆ, ಯಾವ ಟೈಪ್ ಇದೆ ಇಂಗ್ಲೀಷ್ ನೋಡಿ. ನೋ ಅದರ್ ಗರ್ಲ್ ಈಸ್ ಆಸ್ ಗುಡ್ ಆಸ್ ಸರಸ್ವತಿ ಇನ್ ದ ಗರ್ಲ್. ಬೇರೆ ಯಾವುದೇ ಬಾಲಕಿ ಸರಸ್ವತಿಯಷ್ಟು ನೋಡಿ. ಇಲ್ಲಿ ಸರಸ್ವತಿಗಿಂತ, ಇಲ್ಲಿ ಸರಸ್ವತಿಯೇ ಅತ್ಯುತ್ತಮಳು, ಇಲ್ಲಿ ಸರಸ್ವತಿಗಿಂತ ಬೇರೆ ಎಲ್ಲರಿಗಿಂತ ಸರಸ್ವತಿ ಒಳ್ಳೆಯವಳು. ಇಲ್ಲಿ ಬೇರೆ ಯಾವುದೇ ಬಾಲಕಿ ಸರಸ್ವತಿಯಷ್ಟು ಒಳ್ಳೆಯವಳಲ್ಲ. ಸರಸ್ವತಿನೇ ಒಳ್ಳೆಯವಳು. ಇದ್ದಾರೆ, ಸರಸ್ವತಿಯಷ್ಟು ಒಳ್ಳೆಯವರಲ್ಲ. ಇಲ್ಲಿ ಸರಸ್ವತಿ ಬೇರೆ ಎಲ್ಲ ಬೇರೆ ಯಾವುದೇ ಬಾಲಕಿಗಿಂತ ಸರಸ್ವತಿನೇ ಒಳ್ಳೆಯವಳು. ಇಲ್ಲಿ ಸರಸ್ವತಿ ಅತ್ಯುತ್ತಮ, ಅದಕ್ಕೆ ಹೇಳ್ತಾರೆ ಇಂಗ್ಲೀಷ್ ಅತ್ಯುತ್ತಮ ಅಂತ ಹೇಳ್ತಾರೆ. ಸೊ ಇಂಗ್ಲೀಷ್ ಬಹಳ ಮುಖ್ಯ ಇಲ್ಲಿ. ಸರಸ್ವತಿ ಇಸ್ ದ ಬೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಸರಸ್ವತಿ ಈಸ್ ಬೆಟರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ನೋ ಅದರ್ ಗರ್ಲ್ ಈಸ್ ಆಸ್ ಗುಡ್ ಆಸ್ ಸರಸ್ವತಿ ಇನ್ ದ ಕ್ಲಾಸ್. ಬಹುಶಃ ಇದು ನಮ್ಮ ಮಕ್ಕಳಲ್ಲಿ ಓದ್ತಾ ಬಂದ್ಬಿಡುತ್ತೆ, ತಾನಾಗಿ ಬರುತ್ತೆ. ಬಹುಶಃ ಇದನ್ನು ಪೇರೆಂಟ್ಸ್ ಏನಾದರೂ ಇದನ್ನು ನೋಡಿದ್ರೆ ನಿಮ್ಮ ಮಕ್ಕಳಿಗೆ ಹೈಸ್ಕೂಲಿಂದ ಕನ್ನಡ ಮೀಡಿಯಮ್, ಉರ್ದು ಮೀಡಿಯಮ್ ಈಗ ಬಹಳ ಕಡಿಮೆ ಆಗಿದೆ. ಕನ್ನಡ ಮೀಡಿಯಮು, ಉರ್ದು ಮೀಡಿಯಮ್ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಹೆಚ್ಚಾಗಿದೆ. ಅದು ಇಂಗ್ಲೀಷ್ ಕಲಿತಾ ಇಲ್ಲ ಮಕ್ಕಳು. ಇದನ್ನು ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಹಿಂದಿನ ಕಾಲದಲ್ಲಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಸ್ ಕಡಿಮೆ ಇತ್ತು, ಬಟ್ ಆ ಇದ್ದು ಸ್ಕೂಲಲ್ಲಿ ಇಂಗ್ಲೀಷ್ ಚೆನ್ನಾಗಿತ್ತು. ಈಗ ದುರದೃಷ್ಟ, ಏನು ಮಾಡೋಕ್ಕಾಗಲ್ಲ. ಬಹುಶಃ ಇದು ತಮ್ಮ ಗಮನಕ್ಕೆ ಹೋಗಿದೆ ಅಂದ್ಕೊಳ್ತೇನೆ. ಬೇರೆ ಬಹಳಷ್ಟಿದೆ ಇಂಗ್ಲೀಷಲ್ಲಿ. ನಾವು ಬರೀ ಪರೀಕ್ಷೆ ದೃಷ್ಟಿ ಇಟ್ಕೊಂಡೇ ಕಲಿಯೋದಲ್ಲ, ನಾಲೇಜು ದೃಷ್ಟಿಯಿಂದ, ಬೇರೆ ಬೇರೆ ದೃಷ್ಟಿಯಿಂದ ನಾವು ಇಂಗ್ಲೀಷ್ ಕಲಿಬೇಕಾಗಿದೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.